ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೈನಸೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್ಪೆಷಲಿ ರೈನಿ ಸೀಸನ್, ಕೋಲ್ಡ್ ವೆದರ್ ಇದ್ದಲ್ಲಿ ಜಾಸ್ತಿ ಬಂದಿರುತ್ತೆ. ಸೊ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆ ಅಂತ ಹೇಳಿದ್ನಲ್ಲ, ಏನಿದೆ ತಿಳ್ಕೊಳ್ಳೋಣ ಬನ್ನಿ. ಡಾಕ್ಟರ್ ಅಮರ್ಜಿತ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಹೋಮಿಯೋಪತಿಯಲ್ಲಿ ಈಗ ಪರ್ಮನೆಂಟ್ ಆಗಿ ಕ್ಯೂರ್ ಆಗೋದಕ್ಕೆ ಸೈನಸೈಟಿಸ್ಗೆ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಅಂತ? ಸೈನಸೈಟಿಸ್ಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇರೋದು ಮುಖ್ಯವಾಗಿ ಫಸ್ಟ್ ಪೇಷಂಟ್ಸ್ ಬಂದಾಗ. ಸೊ ವಿ ವಿಲ್ ಅಬ್ಸರ್ವ್ ದ ಪೇಷಂಟ್ ಫಸ್ಟ್. ಸೊ ಅವರು ಇವಾಗ ಪೇಷಂಟ್ಸ್ ಬಂದಾಗ ಲೈಕ್ ಟೆಂಪ್ರೇಚರ್ ಮೇ ಬಿ ನಾರ್ಮಲ್ ಇರುತ್ತೆ. ಸೊ ಅವಾಗ ಸಿಮ್ಟಮ್ಸ್ ಅಷ್ಟು ಇರೋದಿಲ್ಲ. ಅವ್ರು ಹೇಳಿರೋ ಪ್ರಕಾರನೇ ಸೊ ನಾವು ಕೇಸನ್ನು ನೋಟ್ ಡೌನ್ ಮಾಡ್ಕೊಳ್ತೀವಿ. ಸೊ ಅರ್ಲಿ ಮಾರ್ನಿಂಗ್ ಸ್ನೀಸಿಂಗ್ ಇರುತ್ತಾ ಅಥವಾ ನೈಟ್ ಟೈಮ್ ನೋಸ್ ಬ್ಲಾಕ್ ಜಾಸ್ತಿ ಇರುತ್ತಾ. ಸೊ ದೆನ್ ವಿ ವಿಲ್ ಸಿ ದ ಫಿಸಿಕಲ್ ಮೇಕಪ್ ಆಲ್ಸೋ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಲೈಕ್ ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟು ಇಮಿಡಿಯೇಟ್ ಆಗಿ ನೋಸ್ ಬ್ಲಾಕನ್ನು ಓಪನ್ ಮಾಡೋದಾಗಲಿ ಅಥವಾ ಆ್ಯಂಟಿ ಅಲರ್ಜಿಕ್ ಮೆಡಿಸಿನ್ಸ್ ಕೊಡೋದಾಗಲಿ ಅಥವಾ ಸಿಟ್ರಜಿನ್ ಆಗಲಿ ಲೆವೋಸಿಟ್ರಜಿನ್ ಆಗಲಿ ಈ ಥರ ಅವರಿಗೆ ಇಮ್ಯೂನ್ ಸಪ್ರೆಸ್ ಮಾಡುವಂಥ ಮೆಡಿಸಿನ್ಸ್ ಕೊಡೋದಿಲ್ಲ. ವಿ ವೋಂಟ್ ಹ್ಯಾವ್ ಸ್ಟೆರಾಯ್ಡ್ಸ್, ಇಂಜೆಕ್ಷನ್ಸ್, ಆ್ಯಂಟಿಬಯೋಟಿಕ್ಸ್ ಈ ಥರ ಏನು ಕೊಡೋದಿಲ್ಲ. ದೆನ್ ಕೆಲವೊಬ್ಬರು ಲೈಕ್ ನ್ಯಾಸಲ್ ಲೈಕ್ ಓಪನ್ಗೋಸ್ಕರ, ನೋಸ್ ಬ್ಲಾಕ್ ಓಪನ್ಗೋಸ್ಕರ ಲೈಕ್ ನ್ಯಾಸಲ್ ಸ್ಪ್ರೇ ಆಗಲಿ ಅಥವಾ ಪಫ್ ಆಗಲಿ ಈ ಥರ ಯೂಸ್ ಮಾಡೋದು. ಸೊ ನೋಸ್ ಬ್ಲಾಕ್ ಆಗಿರುವಾಗ ನೆಬುಲೈಷನ್ಸ್ ಯೂಸ್ ಮಾಡೋದು, ಕಫ್ ಈ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇನ್ ಅದರ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್. ಸೊ ನಮ್ಮ ಹತ್ರ ಏನಿರೋದ್ರೆ ಏನಿದ್ರು ಸೊ ಲೈಕ್ ಓರಲ್ ಮೆಡಿಸಿನ್ಸ್ ವಿತ್ ಸಮ್ ಟಿಪ್ಸ್ ಆಲ್ಸೋ ವಿ ವಿಲ್ ಸೇ. ಸೊ ಮುಖ್ಯವಾಗಿ ನಾವು ಕೊಡೋದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಕಾನ್ಸ್ಟಿಟ್ಯೂಷನಲ್ ಅಗೇನ್ ದಟ್ ಫಿಸಿಕಲಿ ಆ್ಯಂಡ್ ಮೈಂಡ್ ಅನುಸಾರವಾಗಿರುತ್ತೆ. ಸೊ ಆ ವ್ಯಕ್ತಿಯ ಲೈಕ್ ಪರಿಗಣಿತವಾಗಿ ಟೋಟಲ್ ಯೂನಿವರ್ಸಲ್ ಎಸ್. ಸೊ ಅವರು ಹೋಲ್ ಆ್ಯಂಡ್ ಸೋ ಲೈಕ್ ಜೆನೆಟಿಕಲಿ ಅವರ ಇಮೋಷ್ನಲಿ ಮತ್ತು ಫ್ಯಾಮಿಲಿಯಲ್ಲಿ ಸೊ ಎಲ್ಲ ಅದನ್ನು ಅವ್ರನ್ನ ಸ್ಟಡಿ ಮಾಡೋದು. ಸೊ ಮುಖ್ಯವಾಗಿ ಎಕ್ಸಾಮಿನೇಷನ್ ಮಾಡೋದು ಅದೇ ನಾವು. ಸೊ ಫಿಸಿಕಲಿ ಅವ್ರ ಕಂಪ್ಲೇಂಟ್ಸ್ ಬಗ್ಗೆ ಎಕ್ಸಾಮಿನೇಷನ್ ಮಾಡೋದು ಸಪ್ರೇಟ್ ಇರುತ್ತೆ. ದೆನ್ ಅದ್ರ ಜೊತೆಗೆ ಅವರ ಲೈಕ್ ಮೈಂಡಲ್ಲಿ ಸೊ ಮೈಂಡನ್ನು ಸ್ಟಡಿ ಮಾಡೋದು. ಸೊ ಮುಖ್ಯವಾಗಿ ಸೊ ಮೈಂಡ್ ಅಂತಂದರೆ ಅವ್ರ ಇಮೋಷ್ನಲ್ ಫ್ಯಾಕ್ಟರ್ಸು, ಅವ್ರ ಲೈಫ್ ಸ್ಟ್ಯಾಂಡರ್ಡ್ಸ್ ಹೇಗಿದೆ. ಸೊ ಎಕನಾಮಿಕಲಿ ಆಗಲಿ ಅಥವಾ ಆ್ಯಂಗರ್ ಆಗಲಿ ಅವ್ರು ಏನಾದರೂ ಸಪ್ರೆಸ್ ಮಾಡಿರೋದು ಈ ಥರ ಏನಾದರೂ ಇದ್ದರೆ, ಸೊ ಟೆನ್ಷನ್ಸು, ಸ್ಟ್ರೆಸ್ಸು, ಸೊ ಈ ಥರ ಎಲ್ಲ ಕೂಡ ನಮ್ಮ ಇಮ್ಯೂನಿಟಿ ಸಿಸ್ಟಮ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಇದರಿಂದ ಸೊ ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಸೈನಸೈಟಿಸ್ ಅಂತ. ಸೊ ಏನೇ ಡಿಸೀಸ್ ಬರಬೇಕಾದ್ರೆ ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಆಗಿದ್ದಿರಬೇಕು ಅಥವಾ ಜೆನೆಟಿಕಲ್ ಡಿಸ್ಟರ್ಬ್ ಆಗಿರ್ಬೋದು. ಸೊ ನಮ್ಮ ನಾರ್ಮಲ್ ಬಿಹೇವಿಯರ್ಗೆ ಸೊ ನಮ್ಮ ಜೀನ್ಸ್ ಆರ್ ತುಂಬ ಮುಖ್ಯವಾಗಿದ್ದಿರುತ್ತೆ. ಸೊ ಅದಕ್ಕೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ಗೆ ಹೆಸರಿಟ್ಟು ಜೆನೆಟಿಕಲ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ. ಸೊ ಆ ಜೆನೆಟಿಕಲ್ಗೆ ಆ ಜೀನ್ಸ್ಗೆ ಸಿಮಿಲರ್ ಆಗಿರೋ ಮೆಡಿಸಿನ್ಸನ್ನು ನಾವು ಕೊಡ್ತೀವಿ. ಸೊ ವೇರ್ ಲೈಕ್ ಜೆನೆಟಿಕಲ್ಸ್ ಡಿಸ್ಟರ್ಬ್ ಆಗಿದ್ದಿರುತ್ತೋ ಸೊ ನಾವು ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಅದರಿಂದಾಗಿ ಸೊ ನಮ್ಮ ಶರೀರದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ ಸೊ ಅದೆಲ್ಲ ಸಾಲ್ವ್ ಆಗಲೇಬೇಕು. ಸೊ ಇವಾಗ ಸೈನಸೈಟಿಸು, ಕೋಲ್ಡ್, ಕಫು ಮತ್ತು ಬೇರೆ ಏನಾದರೂ ಇವಾಗ ಕೆಲವೊಬ್ಬರು ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ ಸೈನಸ್ ಪ್ರಾಬ್ಲಮ್ ಮತ್ತು ಡಯಾಬಿಟಿಸ್ ಪ್ರಾಬ್ಲಮ್ ಸೊ ಇದಕ್ಕೆಲ್ಲ ಬಂದಿರ್ತಾರೆ. ಸೊ ನಾವು ಇದರಲ್ಲಿ ಆ ಮೆಡಿಸಿನ್ಸ್ ಆ ವ್ಯಕ್ತಿಗೆ ಸೊ ಸೈನಸ್ಗೆ ಒಂದು ಬೇರೆ, ಡಯಾಬಿಟಿಸ್ಗೆ ಒಂದು ಬೇರೆ, ಆಮೇಲೆ ಥೈರಾಯ್ಡ್ಗೆ ಬೇರೆ ಅಂತ ಬೇರೆ ಬೇರೆ ಮೆಡಿಸಿನ್ಸ್, ಸಪ್ರೇಟ್ ಮೆಡಿಸಿನ್ಸ್ ಏನಿರೋದಿಲ್ಲ. ಸೊ ನಾವು ಕೊಡೋದು ಇಂಡಿವಿಜುವಲಿ ಮೆಡಿಸಿನ್ಸ್. ಸೊ ಒಂದು ಸಿಂಗಲ್ ಮೆಡಿಸಿನ್ಸ್ ಫಾಲೋ ಮಾಡ್ತೀವಿ ನಾವು. ಸೊ ಆ ಮೆಡಿಸಿನ್ಸಿಂದ ಅವರಿಗೆ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಸಿಂಗಲ್ ಕಾಂಪೊನೆಂಟ್ಸ್ ಇರೋದ್ರಿಂದ. ದೆನ್ ಅವಾಯ್ಡಿಂಗ್ ಆಫ್ ಆ್ಯಂಟಿಬಯೋಟಿಕ್ ಕೂಡ ನಾವು ಅಲ್ಲಿ ಇದು ಮಾಡ್ತೀವಿ. ಸೊ ಅನ್ನೆಸರಿ ಆ್ಯಂಟಿಬಯೋಟಿಕ್ ಸೇವನೆ ಮಾಡೋದ್ರಿಂದ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಬೇರೆ ಸಿಸ್ಟಮ್ ಮೇಲೆ ಕೂಡ ಹಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ಸಿಂಗಲ್ ಮೆಡಿಸಿನ್ಸ್ ನಾವು ಫಾಲೋ ಮಾಡ್ತೀವಿ. ದೆನ್ ಲೀಸ್ಟ್ ಸ್ಟಿಮ್ಯುಲೇಷನ್ಸ್. ಸೊ ಎಮರ್ಜೆನ್ಸಿಗೋಸ್ಕರ ನಾವು ನಮ್ಮ ಹತ್ರ ಮೆಡಿಸಿನ್ಸ್ ಕೂಡ ಇದ್ದಿರುತ್ತೆ. ಸೊ ನೋಸ್ ಬ್ಲಾಕ್ ಈ ಥರ ಎಲ್ಲ, ಬಟ್ ದಟ್ ವಿ ವಿಲ್ ಫಾಲೋ ವಿತ್ ದಟ್. ಸೊ ಮೋಸ್ಟ್ ಆಫ್ ಆಲ್ ನಾವು ಏನು ಮಾಡ್ತೀವಿ ಅಂದರೆ ಪೇಷಂಟ್ಗೆ ಇನ್ನೂ ಹಾರ್ಮ್ ಆಗದೇ ಇರುವಂಥದ್ದು. ಸೊ ಪರ್ಮನೆಂಟ್ ಆಗಿ ಕ್ಯೂರ್ ಇರುತ್ತೆ. ದೆನ್ ಮೇ ಬಿ ಸ್ಲೋವರ್ ಇನ್ ಒನ್, ಬಟ್ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಎಷ್ಟು ಟೈಮ್ ಇಡ್ಬೋದು ಅಂದರೆ ಕಂಪ್ಲೀಟ್ ಕ್ಯೂರ್ ಆಗೋದಕ್ಕೆ? ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಅಗೇನ್ ಸಫರಿಂಗ್. ಅವ್ರ ಹೆಲ್ತ್ ಇರುತ್ತೆ, ದೆನ್ ಏಜ್ ಫ್ಯಾಕ್ಟರ್ ಕೂಡ ಇದಿರುತ್ತೆ, ಅವರಿಗೆ ಎಷ್ಟು ವರ್ಷದಿಂದ ಆ ಕಾಯಿಲೆಯಿಂದ ಇದು ಮಾಡ್ತಾ ಇದ್ದಾರೆ. ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಆಗೋದು ಅಂತಂದರೆ ಇವಾಗ 10 ವರ್ಷದಿಂದ ಇದೆ. ಸೊ ಇಟ್ ಮೇ ಟೇಕ್ ಲೈಕ್ 14 to 18 months ಆರ್ 20 months. ಅಂದರೆ ಸುಮಾರು ಒಂದು 2 ವರ್ಷದಲ್ಲಿ ಸೈನಸೈಟಿಸ್ ಪ್ರಾಬ್ಲಮನ್ನು ಪರ್ಮನೆಂಟಾಗಿ ಸಾಲ್ವ್ ಮಾಡ್ಬೋದು. ಅವ್ರು ಎಷ್ಟು ಮೆಡಿಸಿನ್ಸನ್ನು ಯೂಸ್ ಮಾಡಿದ್ದಾರೆ ಅದು ಕೂಡ ಡಿಪೆಂಡ್ ಆಗಿದ್ದಾರೆ. ಓಕೆ ಡಾಕ್ಟರ್, ಈಗ ಸೀಸನಲ್ ಸೈನಸೈಟಿಸ್ ಬರುತ್ತೆ ಅಂದ್ರಲ್ಲ, ಸೊ ಅಂಥದ್ರಿಂದ ಮುಕ್ತಿ ಪಡೆಯೋದಕ್ಕೆ ಅಥವಾ ತಡೆಗಟ್ಟೋದಿರ್ಬೋದು ಅಂದರೆ ಸಿಂಪಲ್ ಆಗಿ ಹೋಮ್ ರೆಮಿಡೀಸ್ ಏನಾದರೂ ಇದಾವೆ ಟಿಪ್ಸ್? ಹೋಮ್ ರೆಮಿಡೀಸ್ ಐ ಥಿಂಕ್ ಬೆಟರ್ ಟು ಲೈಕ್ ಸೊ ಇಫ್ ದೇ ಹ್ಯಾವ್ ಲೈಕ್ ಆಯುರ್ವೇದಿಕ್ ಈ ಥರ ಹೋಮ್ ಮೆಡಿಸಿನ್ಸ್ ಇರುತ್ತೆ. ಸೊ ದೇ ಕ್ಯಾನ್ ಯೂಸ್ ಫಸ್ಟ್ ಆಫ್ ಆಲ್ ಸಿಂಪಲ್ ಆಗಿ ಒಂದು ಲೈಕ್ ಒಂದು ಇವಾಪರೇಷನ್ ಕೂಡ ತೊಗೊಂಡು ನೋಸ್ ಬ್ಲಾಕ್ ಈ ಥರ ಎಲ್ಲ ಇದಾಗುತ್ತೆ, ಕ್ಲಿಯರ್ ಆಗುತ್ತೆ. ಸೊ ಅದು ಹೊರತಾಗಿ ಮತ್ತೆ ಟಿಪ್ಸ್ ಏನಿರೋದಿಲ್ಲ. ಕ್ಲೀನ್ ಹೈಜಿನೆಸ್ ಇಟ್ಕೊಳ್ಳೋದು ತುಂಬ ಮುಖ್ಯವಾಗಿದ್ದಿರುತ್ತೆ. ಜೊತೆಗೆ ಡಸ್ಟ್ ಪಾರ್ಟಿಕಲ್ಸ್ ಈ ಥರ ಅವಾಯ್ಡ್ ಮಾಡಿದರೆ
ಸೊ ಡೆಫಿನೆಟ್ಲಿ ದೇ ವಿಲ್ ಆದಷ್ಟು ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಈ ಥರ ನಾವು ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಸೊ ಫ್ರಿಜ್ ಐಟಮ್ಸ್ ಎಲ್ಲ ಕಡಿಮೆ ಯೂಸ್ ಮಾಡೋದ್ರಿಂದನೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಸ್ಮಾಲ್ ಟಿಪ್ಸ್. ಹೈಜೀನ್ ಕೂಡ ಮೇಂಟೈನ್ ಮಾಡೋದು ತುಂಬ ಅಗತ್ಯವಾಗಿರುತ್ತೆ. ಸೊ ಇಮ್ಯೂನ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಇವಾಗ ಡ್ರೈ ಫ್ರೂಟ್ಸ್ ಅದೆಲ್ಲ ಯೂಸ್ ಮಾಡಿದರೆ ಬೆಸ್ಟ್. ಇವಾಗ ಖರ್ಜೂರ ಆಗಲಿ ಈ ಥರ ಎಲ್ಲ ಸೇವಿಸಿದ್ರೆ ಲೈಕ್ ಇಮ್ಯೂನ್ ಸ್ಟ್ರಾಂಗ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಬೇಸಿಕ್ ಥಿಂಗ್ಸ್. ಹೌದು, ಡ್ರೈ ಫ್ರೂಟ್ಸ್ ಈ ಥರ ಎಲ್ಲ ಜಾಸ್ತಿ ಸೇವನೆ ಮಾಡೋದ್ರಿಂದ, ಫ್ರೂಟ್ಸ್ ಎಲ್ಲ ಸೇವನೆ ಮಾಡೋದ್ರಿಂದ ಸೊ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಇಮ್ಯೂನ್ ಪವರ್. ಸೊ ನಾಟ್ ಲೈಕ್ ಇಮಿಡಿಯೇಟ್ ರಿಲೀಫ್ಗೋಸ್ಕರ ಸೊ ಅನ್ನೆಸರಿ ಥಿಂಗ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಸೊ ದೆನ್ ಅವ್ರ ಮೇನ್ ಮುಖ್ಯವಾಗಿ ಇಮ್ಯೂನ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು ನಾನು ಇದಕ್ಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಸೈನ್ಸೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ, ಹಾಗೇನೆ ಸೀಸನಲ್ ಆಗಿ ಬರುವಂಥ ಸೈನ್ಸೈಟಿಸ್ ಸಮಸ್ಯೆಗಳನ್ನು ಹೇಗೆ ತಡೆಗಟ್ಟೋ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸೈನ್ಸೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡ್ರೆ ಅನ್ಕೋತೀನಿ. ಸೈನ್ಸೈಟಿಸ್ ಸೀಸನಲ್ ಆಗಿ ಜಾಸ್ತಿನೇ ಬರುತ್ತೆ. ಕೋಲ್ಡ್ ವೆದರ್ ತುಂಬ ಜನಕ್ಕೆ ಆಗೋದಿಲ್ಲ. ಶೀತ ಆದಂಗೆ ಆಗುತ್ತೆ, ತಲೆನೋವು ಬರುತ್ತೆ, ತುಂಬ ಮೈಕೈ ನೋವು, ಜ್ವರ, ಈ ರೀತಿಯ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ನೀವು ಅದನ್ನು ಗಮನಿಸಿದಿರೋ ಇಲ್ವೋ, ಬಟ್ ಈ ಥರ ಏನಾದರೂ ಲಕ್ಷಣಗಳು ಇದ್ದಲ್ಲಿ ಕೂಡಲೇ ಡಾಕ್ಟರ್ನ ಭೇಟಿ ಮಾಡಿ ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕೆ ಅರ್ಲಿ ಸ್ಟೇಜಲ್ಲಿ ಹೋದ್ರೇ ಸಾಧ್ಯ. ಅದು ಇದು ಇವತ್ತಿನ ಸುವಾಸನೆ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ಸುದ್ದಿವಾಹಿನಿ.